न्यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಜನಕ್ಕೆ ಹೊಡೆದಿದ್ದಾರೆ ಸರ್, ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್, ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನೂ ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಪತ್ರಿಕಾ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. ಇಡಿರವರ ಪತ್ರಿಕಾ ಪ್ರಕಟಣೆ ಕೂಡ ಇಡಿರವರು ಪ್ರೆಸ್ ರಿಲೀಸು ಇದುವರೆಗೂ ಮಾಡಿಲ್ಲ, ಈ ಟೈಮಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಯಾರು ಮಾಡ್ತಾರೆ? ಇಡಿ ಅವರು ಮೂಡಾ ಯಾರು ಮಾಡಿದ್ದಾರೆ ಸರ್? ಈ ಸೈಡ್ ಇಡಿ ಅವರು ನಿಮ್ಮ ಮೇಲೆ ಮಾಡ್ತಾರೆ. ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಈ ಟೈಮಲ್ಲಿ ಬೇಕು ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾ ಇದ್ದಾರೆ. 50-50ನಲ್ಲಿ ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋದು. ಅವ್ರು ಯಾರು? ನನಗೂ ಅವ್ರಿಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅನಗತ್ಯವಾಗಿ BJPಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆಯಲ್ಲ ಸರ್? ಮೈಸೂರಲ್ಲಿ ಮತ್ತು ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಅವರು ಕಿರುಕುಳ ಕೊಟ್ಟು ತುಂಬಾ ಜನ ಹೋಗ್ಬಿಡ್ತಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।